ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಅರಿ ಎಂಬ್ರಾಯ್ಡಿಂಗ್ ವರ್ಕ್ ಈಗ ಟ್ರೆಂಡಿಂಗಲ್ಲಿರ್ತಕ್ಕಂಥ ಕೋಲಮ್ ಡಿಸೈನ್ನ ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ಕಂಟಿನ್ಯೂಸ್ ಆಗಿ ಈ ಡಿಸೈನ್ ಹಾಕಲ್ಲ, ಮತ್ತು ಚೈನ್ ಸ್ಟಿಚ್ ಹಾಕಿ ಮತ್ತು ಬಾರ್ಡ್ರಲ್ಲಿ ಬೀಡ್ಸ್ ಹಾಕಿ ಮತ್ತು ಆ ಥರ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಅಂದರೆ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಿಲ್ಲ. ಹಾಗಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ಪು ಇದನ್ನ ವೀಡಿಯೋ ಮಾಡಿ ಹಾಕ್ತೀನಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ಫಿನಿಶಿಂಗ್ ಅಷ್ಟೇ ನೀಟಾಗಿ ಬಂದಿದೆ, ಮತ್ತು ವರ್ಕು ಅಷ್ಟೇ ಚೆನ್ನಾಗಿ ಬರುತ್ತೆ ನೋಡಿ. ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ, ಯಾರು ಬೇಕಾದರೂ ಹಾಕ್ಬೋದು. ಏನಂದರೆ ಇದಕ್ಕೆ ಮೇಯ್ನು ಮಾರ್ಕ್ ಹಾಕ್ಕೊಳ್ಳೋದು, ಮತ್ತು ಮಾರ್ಕ್ ಹಾಕಿದ್ಮೇಲೆ ಅದನ್ನ ಚೈನ್ ಸ್ಟಿಚ್ ಹಾಕೋದು ನೋಡಿ. ಈಸಿಯಾಗಿ ಚೈನ್ ಸ್ಟಿಚ್ ಒಂದೇ ಬಂದರೆ ಸಾಕು, ಈಸಿಯಾಗಿ ಹಾಕ್ಬೋದು, ಯಾರು ಬೇಕಾದರೂ ಹಾಕ್ಬೋದು. ಬೇಸಿಕ್ ಕಲರ್ಗೆ ಫಸ್ಟು ನಾವು ಚೈನ್ ಸ್ಟಿಚ್ ಭಾಳ ಹಾಕ್ತೀವಿ, ಈಸಿಯಾಗಿ ಅಂದರೆ ಅದರಲ್ಲಿ ಜಾಸ್ತಿ ವರ್ಕ್ ಮಾಡ್ದಂಗೆಲ್ಲ ನಮ್ಗೆ ಈಸಿ ಆಗುತ್ತಾ. ಹಾಗಾಗಿ ಈಸಿಯಾಗಿ ವರ್ಕ್ ಆಗ್ಬೇಕಂದ್ರೆ ಫಸ್ಟ್ ಇದನ್ನ ಕಲ್ತ್ಬಿಟ್ರೆ ತುಂಬ ಈಸಿಯಾಗಿ ಹಾಕ್ಬೋದು, ನೀಟಾಗಿ ಹಾಕ್ಬೋದು ನೋಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಸೊ ಇದನ್ನ ಯಾವ ಥರ ಹಾಕೋದಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಇದು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಫಸ್ಟ್ ನಾನು ಚೈನ್ ಸ್ಟಿಚ್ ಹಾಕ್ತೀನಿ, 3 ಲೈನ್ ಹಾಕ್ತೀನಿ. ಯಾಕಂದರೆ ಥ್ರೆಡ್ ಯಾವುದೂ ಹಾಕ್ತಿಲ್ಲ, ಬರೀ ಚೈನ್ ಸ್ಟಿಚ್ ಅಷ್ಟೇ ಹಾಕ್ತೀನಿ. ಅದು ಜರಿ ಥ್ರೆಡ್ಡಲ್ಲಿ ಅಷ್ಟೇ ಹಾಕ್ತಾಯಿದ್ದೀನಿ. ಮತ್ತು 1 ಲೈನ್ ಬೀಡ್ಸ್ ಹಾಕ್ತೀನಿ. ಆ್ಯಕ್ಚುಲಿ ನಾನು ಇದರಲ್ಲಿ ಕಟ್ ವರ್ಕ್ ಬೀಡ್ ಬಳಸಿದ್ದೀನಿ, ಶುಗರ್ ಬೀಡ್ಸ್ ಬಳಸಿಲ್ಲ. ಇದು ಸೆಲ್ಫ್ ಇರೋದ್ರಿಂದ ನಾನು ಕಾಂಟ್ರಾಸ್ಟ್ ಬಳಸ್ತಿಲ್ಲ. ಬ್ಲೌಸು ಸೀರೆ ಸೇಮ್ ಇದೆ, ಹಾಗಾಗಿ ನಾನೇನು ಮಾಡಿದ್ದೀನಿ, ಬರೀ ಗೋಲ್ಡಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟ್ ನಾನು ಚೈನ್ ಸ್ಟಿಚ್ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಕ್ರೋಶ ಕಡ್ಡಿ ಅಲ್ಲ, ಈ ಅರಿ ಎಂಬ್ರಾಯ್ಡಿಂಗ್ ವರ್ಕಲ್ಲಿ ಬಳಸ್ತಕ್ಕಂಥ ನೀಡ್ಲ್ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿ. ಆ್ಯಕ್ಚುಲಿ ಕ್ರೋಶ ಕಡ್ಡಿ ನಂದು ಮಿಸ್ ಆಗಿಬಿಟ್ಟಿದೆ, ಎಲ್ಲೋಗಿದೆ ಅಂತಲೇ ಗೊತ್ತಾಗ್ತಿಲ್ಲ. ಮಿಸ್ ಆಗಿಬಿಟ್ಟಿದೆ, ಹುಡುಕಿ ಸಾಕಾಯಿತು. ನಂಬರು ಅಷ್ಟೇ ಮರ್ತೋಗಿದೆ. ಅದು ನೋಡಿ ಮತ್ತೆ ಇನ್ನೊಂದು ಸಲ ತಗೊಂಡು ಬಂದು ಹಾಕ್ಬೇಕಾಗುತ್ತೆ. ಚೆನ್ನಾಗಿತ್ತು, ಬಟ್ ಇದು ಚೆನ್ನಾಗಿದೆ. ನಾವು ಬಳಸ್ತಾ ಇದ್ರೇ ಗೊತ್ತಾಗೋದು, ಬಳಸಲಿಲ್ಲಪ್ಪ ಅಂದರೆ ಯಾವುದೂ ಗೊತ್ತಾಗೋದಿಲ್ಲ. ಈಗ ಬಳಸೋದ್ರಿಂದ ಇದು ತುಂಬ ಈಸಿ ಅನಿಸುತ್ತೆ ನೋಡಿ. ಲಾಂಗಾಗಿ ಚೈನ್ ಸ್ಟಿಚ್ ಹಾಕೋಕ್ಕೆ ಬರೋದಿಲ್ಲ, ಚಿಕ್ಕದಾಗಿ ಹಾಕ್ಬೋದು ಇದರಲ್ಲಿ ನೋಡಿ. ಹಾಕಿ ರಿವರ್ಸ್ ತಗೊಂಡು ಮತ್ತೆ ಕೆಳಗಡೆ ಹೋಗೋದು. ಇದು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನಾನು ಮೇಲ್ಗಡೆ ಯಾವ ಥರ ಹಾಕೋದು ಮತ್ತು ಕೆಳಗಡೆ ಈ ಥ್ರೆಡ್ನ ಯಾವ ಥರ ತಗೊಳ್ಳೋದು ಅಂತಲೂ ವೀಡಿಯೋ ಮಾಡಿದ್ದೀನಿ ನೋಡಿ. ನಿಮಗೆ ಎರಡೂ ಥರ ತೋರಿಸೋದಕ್ಕೋಸ್ಕರ ನಾನು ವೀಡಿಯೋನ ಸ್ವಲ್ಪ ಸ್ಲೋ ಮಾಡಿ ಲೆಂತಿಯಾಗಿ ಮಾಡಿದ್ದೀನಿ ನೋಡಿ. ನೋಡಿರಿ, ನೀಡ್ಲ್ ಹಾಕಿ ಮತ್ತು ಯಾವ ಥರ ಎಳ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದರಲ್ಲಿ ಚೈನ್ ಸ್ಟಿಚ್ಚು ಲಾಂಗಾಗಿ ಬರಲ್ಲ, ಚಿಕ್ಕದಾಗಿ ಹಾಕೋದಕ್ಕೆ ಡಿಸೈನ್ ತುಂಬ ನೀಟಾಗಿ ಕಾಣಿಸುತ್ತೆ ನೋಡಿ. ನೋಡಿ, ಹಾಕಿ ಯಾವ ಥರ ರಿವರ್ಸ್ ಮಾಡಿ ಯಾವ ಥರ ತೊಗೊತಿದ್ದೀವಿ ಅಂತ. ಈಸಿಯಾಗಿ ಹಾಕ್ತೀನಿ ನೋಡಿ. ಬೇಸಿಕ್ ಕಲಿಯೋರಿಗೆ ಇದೊಂದು ಬೆಸ್ಟ್ ಡಿಸೈನು ಮತ್ತು ಬೆಸ್ಟ್ ಮೆಥಡು. ಈಸಿಯಾಗಿ ಕಲಿಬೋದು ಮತ್ತು ಪ್ರಾಕ್ಟೀಸ್ ಆಗುತ್ತೆ. ಮೇಯ್ನ್ ಏನಪ್ಪ ಅಂದರೆ ಯಾವುದೇ ಒಂದು ವರ್ಕ್ನ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಿದಷ್ಟು ಪರ್ಫೆಕ್ಟ್ ಆಗ್ತೀವಿ. ಈ ಪ್ರಾಕ್ಟೀಸ್ಗೆ ಈ ಕೋಲಮ್ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಆ್ಯಕ್ಚುಲಿ ಗಮ್ಮಲ್ಲೂ ಟೈಪು ಹಾಕ್ತಾರೆ. ಈ ಗಮ್ ಬರುತ್ತಲ್ಲ, ಅದರಲ್ಲಿ ಗೋಲ್ಡ್ ಕಲರ್ ಬರುತ್ತೆ, ಅದನ್ನೇ ಡೈರೆಕ್ಟಾಗಿ ಡಿಸೈನ್ ಹಾಕಿ ಅದ್ರ ಮೇಲೆ ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಅದನ್ನ ಯೂಸ್ ಮಾಡಿಲ್ಲ ನಾನು. ಆ್ಯಕ್ಚುಲಿ ಕೋಲಮ್ ಡಿಸೈನ್ ಇದೆ ಫಸ್ಟ್ ಟೈಮ್ ನನ್ನ ಬ್ಲೌಸ್ಗೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆವಾಗವಾಗ ಈ ಸೀರೆ ಇದೆಯಲ್ಲ, ಸ್ವಲ್ಪ ಎಳಿಬೇಕಾದ್ರೆ ಮೇಲ್ಗಡೆ ನಾವೇನಾದರೂ ನೀಡ್ಲ್ ತಗೋಬೇಕಾದ್ರೆ ಸೀರೆದು ಒಂದು ಎಳೆ ಮಿಕ್ಸ್ ಆಯ್ತಪ್ಪ ನೀಡ್ಲಿಗೆ ಅಂದರೆ ತಗಲ್ತಪ್ಪ ಅಂದರೆ ಮತ್ತೆ ಅದು ನೀಡ್ಲ್ ಮೇಲಕ್ಕೆ ಬರೋದೇ ಇಲ್ಲ. ಹಾಗಾಗಿ ಅದನ್ನ ಪೂರ ಬಿಡಿಸ್ಕೊಂಡು ಮತ್ತೆ ಇನ್ನೊಂದು ಸಲ ಸ್ಟಾರ್ಟ್ ಮಾಡಬೇಕಾಗುತ್ತೆ ನೋಡಿ. ನೋಡಿ, ಚೈನ್ ಸ್ಟಿಚ್ ಯಾವ ಥರ ನಿಧಾನ ಸ್ಲೋವಾಗಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು. ಮತ್ತು ನಾನು ಫಾಸ್ಟ್ ತೋರಿಸಿಲ್ಲ, ಸ್ಲೋ ಮಾಡಿದ್ದೀನಿ, ಯಾಕಂದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿ, ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ.
ಹೋಗ್ಬೇಕಾದ್ರೆ ನೀಳು ತುದಿ ಈ ಕಡೆ ಇರುತ್ತೆ, ಮತ್ತು ರಿವರ್ಸ್ ತಗಬೇಕಾದ್ರೆ ಉಲ್ಟಾ ಮಾಡಿ ಮೇಲಕ್ಕೆ ತಗೊಂಡು ಮತ್ತೆ ರಿವರ್ಸ್ ಹಾಕ್ತಾಯಿದ್ದೀನಿ ನೋಡಿ. ಸುಮ್ಮನೆ ಕುತ್ಕೊಂಡ್ರೂ ಟೈಮ್ ಹೋಗುತ್ತೆ, ಮಾಡಿದ್ರೂ ಟೈಮ್ ಹೋಗುತ್ತೆ. ಅದಕ್ಕಿಂತ ಮಾಡೋದು ಬೆಟ್ರು. ಮಾಡಿದರೆ ಸ್ವಲ್ಪ ದುಡ್ಡಾದರೂ ಬರುತ್ತೆ. ಅಂದರೆ ದುಡ್ಡಿಗೋಸ್ಕರ ಅಂತಲ್ಲ, ಈ ಕಾಲದಲ್ಲಿ ಏನಪ್ಪ ಮೇನ್ ಅಂದರೆ ದುಡ್ಡು ದುಡಿಯೋದು. ನಮ್ಮದು ಅನ್ನೋದೊಂದು ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ನಮ್ಮದು ಅನ್ನೋದು ಏನೂ ಇನ್ಕಮ್ ಇಲ್ಲ ಅಂದರೆ ಯಾವುದೂ ಮಾಡೋಕ್ಕಾಗೋದಿಲ್ಲ. ನಮಗೊಂದು ಐಡೆಂಟಿಟಿ ಬೇಕಂದರೆ ನಮ್ಗೆ ಇಷ್ಟು ಇನ್ಕಮ್ ಇದ್ದರೆ ಚೆನ್ನಾಗಿ ನೋಡಿ. ಸಾಕು 5,000 10,000 ರೂಪಾಯಿ ಬಂದ್ರೂ ಎಷ್ಟೋ ಯೂಸ್ ಆಗುತ್ತೆ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ ನೋಡಿ. ಇದು ಆ್ಯಕ್ಚುಲಿ ನಾನು ಫ್ರಂಟ್ ಸೈಡ್ ಹಾಕೋದು ತೋರಿಸಿದ್ದೀನಿ. ಬ್ಯಾಕ್ ಸೈಡ್ ಆಲ್ರೆಡಿ ಮುಗಿಸಿದ್ದೀನಿ ನಾನು. ಫ್ರಂಟ್ ತೋರಿಸೋಣ ಸ್ವಲ್ಪ ಅಲ್ವಾ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ತೋರಿಸೋದಕ್ಕೆ ಅಂತ ನಾನು ಫ್ರಂಟ್ನ ಪ್ರಿಫರ್ ಮಾಡ್ತೀನಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ನೋಡಿರಿ, ಇದು ಮೇಲ್ಗಡೆ ರಿವರ್ಸ್ ಬಂದಿದೆ. ಇವಾಗ ಫಾರ್ವರ್ಡಾಗಿ ನಾನು ಚೈನ್ ಸ್ಟಿಚ್ ಹಾಕೋದು ತೋರಿಸ್ತಾಯಿದ್ದೀನಿ ನೋಡಿ. ಅಂದರೆ ನಿಮಗೆ ಫಾರ್ವರ್ಡು ಬ್ಯಾಕ್ವರ್ಡು ಹಾಕೋದನ್ನು ಕ್ಲಿಯರಾಗಿ ತೋರಿಸ್ತಾಯಿದ್ದೀನಿ ನೋಡಿ. ಬಟ್ ಸ್ಟಾರ್ಟಿಂಗು ಫಾರ್ವರ್ಡ್ ಈಸಿಯಾಗಿ ಹಾಕ್ಬೋದು, ಫಾಸ್ಟ್ ಆಗುತ್ತೆ. ಬಟ್ ಏನಂದರೆ ಬ್ಯಾಕ್ವರ್ಡ್ ಬರ್ಬೇಕಾದ್ರೆ, ರಿವರ್ಸ್ ಬರ್ಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ ನೋಡಿ. ಯಾಕಂದರೆ ನೀಡ್ಲು ಫ್ರಂಟ್ ಹೋಗ್ಬೇಕಾದ್ರೆ ಈಸಿಯಾಗಿ ಹೋಗುತ್ತೆ, ಬಟ್ ಬ್ಯಾಕ್ ಬರ್ಬೇಕಾದ್ರೆ ರಿವರ್ಸ್ ಎಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮತ್ತು ಫಾಸ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಎರಡೂ ಕಡೆಯೂ ಪ್ರಾಕ್ಟೀಸ್ ಮಾಡ್ತಾಯಿರಿ, ಆವಾಗ ಈಸಿ ಆಗುತ್ತೆ ಹಾಕೋದು. ನೋಡಿ, ನೀಡ್ಲು ತಗೊಂಡು ಯಾವ ಥರ ಹಾಕೋದಂತ ನೀಟಾಗಿ ಕ್ಲಿಯರಾಗಿ ಸ್ಲೋ ಆಗಿ ತೋರಿಸ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಆಗ್ತಾ ಪ್ರಾಕ್ಟೀಸ್ ಆಗುತ್ತೆ, ಬಟ್ ನೀಟಾಗಿ ಹಾಕಿ. ಆ್ಯಕ್ಚುಲಿ ಇದು ಸೆಲ್ಫ್ ಇರೋದ್ರಿಂದ ನಾನೇನು ಮಾಡಿದ್ದೀನಿ, 3 ಲೈನ್ ಹಾಕ್ತಾಯಿದ್ದೀನಿ ನೋಡಿ. ನಿಮಗೆ ಫಾರ್ವರ್ಡು ಬ್ಯಾಕ್ವರ್ಡ್ ಅಷ್ಟೇ ತೋರಿಸ್ತಾ ಇರೋದು. ಇನ್ನೊಂದು ಲೈನು ನಾನು ಸಪ್ರೇಟಾಗಿ ಹಾಕ್ಕೊತೀನಿ. ಬಟ್ ನಿಮಗೀಗ ಅರ್ಥ ಆಗಲಿ ಅಂತ ಫ್ರಂಟು ಬ್ಯಾಕ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಮೇಲ್ಗಡೆ ಯಾವ ಥರ ತಗೊತೀವಿ ಅನ್ನೋದನ್ನು ನಾನು ತುಂಬ ಸಲ ತೋರಿಸಿದ್ದೀನಿ. ಬಟ್ ಕೆಳಗಡೆ ಯಾವ ಥರ ತಗೊತೀನಿ ಅಂತ ನಾನು ಇದೇ ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದು ಫಾರ್ವರ್ಡ್ ಆದಮೇಲೆ ಅಂದರೆ ಮೇಲ್ಗಡೆ ವರ್ಕ್ ಮುಗಿದ್ಮೇಲೆ ಕೆಳಗಡೆದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದೇ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ಮೇಲ್ಗಡೆ ತೋರಿಸಿದ್ದೆ ಅಂದರೆ ಬಟ್ಟೆ ಕೆಳಗಡೆಯಿಂದ ನಾನು ತೋರಿಸಿರ್ಲಿಲ್ಲ. ಮೇಲ್ಗಡೆ ನಾವು ಥ್ರೆಡ್ನ ಕೆಳಗಡೆ ಯಾವ ಥರ ಎಳ್ಕೊಂತೀವಂತ ಪ್ರಾಕ್ಟಿಕಲಾಗಿ ತೋರಿಸಿದ್ದೆ. ಬಟ್ ಇದ್ರ ಕ್ಲಾತ್ ಬಳಸಿ ತೋರಿಸಿರಲಿಲ್ಲ. ಬಟ್ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಚೈನ್ ಸ್ಟಿಚ್ ಅನ್ನೋದು ಎಷ್ಟು ಸಲ ತೋರಿಸಿದ್ರು ಒಂದೇ. ನೀವು 1 ಗಂಟೆ ವೀಡಿಯೋ ಮಾಡಿದರೂ ಚೈನ್ ಸ್ಟಿಚ್ಚಲ್ಲಿ ಯಾವುದೇ ರೀತಿ ಬದಲಾವಣೆ ಅನ್ನೋದು ಇರೋದಿಲ್ಲ. ಚೈನ್ ಹಾಕೋದಷ್ಟೇ. ಇದನ್ನು ಫಾರ್ವರ್ಡ್ ಅಂದರೆ ಈ ಥರ ಹಾಕೋದಲ್ವ, ಇದನ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಕೆಳಗಡೆ ಯಾವ ಥರ ಹಾಕೋದಂತ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡಿ, ಇದು ಕೆಳಗಡೆದು. ನಾನು ಇಷ್ಟ ತೋರಿಸಿದ್ದು ಮೇಲ್ಗಡೆ ವೀಡಿಯೋ ಮಾಡಿದ್ದು ಚೈನ್ ಸ್ಟಿಚ್ ಹಾಕೋದು. ಬಟ್ ಕೆಳಗಡೆ ನೋಡಿರಿ, ನೀಡ್ಲು ಕೆಳಗಡೆ ಬಂದಾಗ ಯಾವ ಥರ ಎಳೆನ ಅದಕ್ಕೆ ಆ ಕೊಂಡಿಗೆ ತಗಲಾಕ್ತಿದ್ದೀವಿ ಅಂತ. ಈ ಥರ ಕೊಂಡಿಗೆ ಹಾಕಿ ಅದು ಈ ಕೆಳಗಡೆ ಹಾಕಿದ ಮೇಲೆ ಥ್ರೆಡ್ನ ಟೈಟಾಗಿ ಇಟ್ಕೋಬೇಕು. ಬಿಟ್ಟರೆ ಮತ್ತೆ ಮೇಲೆ ಎಳೆ ಹೋಗೋದಿಲ್ಲ. ಟೈಟಾಗಿ ಇಟ್ಕೊಂಡ್ರೆ ನೀಟಾಗಿ ಹಾಕ್ಬೋದು ನೋಡಿರಿ. ಬಿಡಬಾರ್ದು ಲೂಸು. ಕೊಂಡಿ ಹಾಕಿದ ತಕ್ಷಣ ಅದನ್ನ ನೀಟಾಗಿ ಗ್ರಿಪ್ಪಾಗಿ ಇಟ್ಕೊಂಬಿಡ್ಬೇಕು ನೋಡಿ. ಈ ಥರ ಹಾಕಿ ರಿವರ್ಸಾಗಿ ಮೇಲೆ ತಗೋಬೇಕು. ಹೆಂಗೆ ಹಾಕಿರ್ತೀವೋ ಹಂಗೆ ಹೋದರೆ ಏನಾಗುತ್ತೆ, ಈ ಕ್ಲಾತ್ ಎಳೆ ಏನಾಗುತ್ತೆ ಸಿಕ್ಕಕ್ಕನ್ನುತ್ತೆ. ಅವಾಗ ಏನಾಗುತ್ತೆ, ನಾವು ಎಷ್ಟೇ ಇದಾಗಿ ಎಳೆದ್ರೂ ಮೇಲ್ಗಡೆ ಬರೋದಿಲ್ಲ ಅದು ನೀಡ್ಲು. ಅದಕ್ಕೋಸ್ಕರ ನೋಡಿ, ನೀಟಾಗಿ ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಇದನ್ನ ಫಸ್ಟಿಗೆ ತೋರಿಸ್ಬೋದಾಗಿತ್ತು. ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ ಈ ಥರ ವೀಡಿಯೋ ಮಾಡೋದಕ್ಕೆ. ಫುಲ್ ಕೆಳಗಡೆ ಇಟ್ಟು ಸ್ಟ್ಯಾಂಡ್ ಮೇಲೆ ಇಟ್ಟರೆ ಲಾಂಗ್ ಆಗುತ್ತಾ, ನೀಟಾಗಿ ಕಾಣೋದಿಲ್ಲ. ಇಷ್ಟು ಕ್ಲೋಸಪ್ಪಾಗಿ ತೋರಿಸ್ಬೇಕಂದ್ರೆ ನಾವೇನು ಮಾಡಬೇಕು, ಸ್ಟ್ಯಾಂಡನ್ನ ಬಳಸಲೇಬೇಕಾಗುತ್ತೆ ನೋಡಿ. ಈ ಸ್ಟ್ಯಾಂಡ್ ಯಾವ್ದು ತಗೊಂಡಿದ್ದೀನಿ ಅಂತಲೂ ವೀಡಿಯೋ ಮಾಡಿ ಹಾಕಿದ್ದೆ ನೋಡಿ. ನನ್ನ ಹತ್ರ 2 ಸ್ಟ್ಯಾಂಡ್ ಇದೆ. ಅದರಲ್ಲಿ ಯಾವ್ದು ಬೆಟ್ರ್ ಅಂತಲೂ ನಾನು ನಿಮಗೆ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿರಿ. ಎಷ್ಟು ನೀಟಾಗಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ ಈಸಿಯಾಗಿ 1-2 ಸಲ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಬರುತ್ತೆ ನೋಡಿ. ಇಡೀ ಎಂಬ್ರಾಯ್ಡಿಂಗ್ ವರ್ಕ್ ನಿಂತಿರೋದೆ ಒಂದು ಚೈನ್ ಸ್ಟಿಚ್ಚಿಂದ. ಆ ಚೈನ್ ಸ್ಟಿಚ್ಚನ್ನು ನೀಟಾಗಿ ಕಲಿತ್ರೆ ವರ್ಕಲ್ಲೂ ಬಳಸ್ಬೋದು, ಬೀಡ್ಸ್ ಹಾಕೋದಕ್ಕೂ ಪ್ರತಿಯೊಂದಕ್ಕೂ ಬಳಸೋದು ಮೇನ್ ಅದೊಂದೇ ನೋಡಿ.
ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಇದಿನ್ನೂ ಸ್ವಲ್ಪ ಕ್ಲಾತ್ ಡಾರ್ಕ್ ಆಗಿದ್ರೆ ಇನ್ನೂ ಕ್ಲಿಯರಾಗಿ ಕಾಣಿಸೋದು. ಇದು ಸ್ವಲ್ಪ ಲೈಟ್ ಇದೆ, ಹಾಗಾಗಿ ಸ್ವಲ್ಪ ನಿಮಗೆ ಕ್ಲಿಯರಾಗಿ ಕಾಣಿಸ್ತಿಲ್ಲ ಅನಿಸುತ್ತೆ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ತೋರಿಸಿದ್ದೀನಿ ನೋಡಿ. ನೋಡ್ರಿ ಎಷ್ಟು ನೀಟಾಗಿ ತೊಗೊತಿದ್ದೆ ಅದು. ಈ ಮಿಷನ್ ಹೊಲಿಗೆ ನೋಡಿದ್ದೀರಾ, ಯಾವ ಥರ ಕೆಳಗಡೆಯಿಂದ ಮೇಲೆ ಎಳ್ಕೊಂತದ ಆ ಥರ ಎಳ್ಕೊಂತಿದ್ದೆ ನೋಡಿ. ಕರೆಕ್ಟಾಗಿ ಫಸ್ಟಿಗೆ ಒಂದು ಲೈನ್ ಮಾತ್ರ ನೀಟಾಗಿ ಹಾಕ್ಕೊಂಬಿಡೋದ್ರ ಪಕ್ಕ ಚೆಂಚಿಟ್ಟು ಆರಾಮಾಗಿ ಹಾಕ್ಬೋದು. ಈ ವಿಡಿಯೋದಲ್ಲಿ ನಾನು ತೋರಿಸೋದು ನಿಮಗೇನಾದರೂ ಅರ್ಥ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.